ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಬ್ಯಾನರ್ ಗಲಾಟೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ದಿನಕ್ಕೊಂದು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಎರಡೂ ಗುಂಪುಗಳು ನಡೆದಿರ್ತಕ್ಕಂಥ ಗಲಾಟೆ, ಅದು ಕಲ್ಲು ತೂರಾಟ, ಅದ್ರ ಜೊತೆಗೆ ಫೈರಿಂಗ್, ಜೊತೆಗೆ ದೊಣ್ಣೆಗಳನ್ನು ಹಿಡಿದಿಟ್ಟು ಹೊಡೆದಾಡಿರ್ತಕ್ಕಂಥದ್ದು, ಈ ರೀತಿಯಾದಂಥ ಘಟನಾವಳಿಗಳ ವಿಡಿಯೋಗಳು ಕೂಡ ದಿನಕ್ಕೊಂದು ವೈರಲ್ ಆಗ್ತಕ್ಕಂಥದ್ದು. ಎರಡೂ ಬೆಂಬಲಿಗರ ನಡುವೆ ನಡೆದಿರ್ತಕ್ಕಂಥ ಗಲಾಟೆಯ ವಿಡಿಯೋಗಳು ಕೂಡ ದಿನಕ್ಕೊಂದು ಬಿಡುಗಡೆ ಆಗ್ತಾ ಇದ್ದಾವೆ. ನಿಟ್ಟಿನಲ್ಲಿ ಕೂಡ ಇಡೀ ಪ್ರಕರಣ ಒಂದು ರೀತಿಯ ರಾಜಕೀಯ ಸಂಘರ್ಷಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥ ಘಟನೆ ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಇಡೀ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಕೂಡ ಸಾಕಷ್ಟು ಅನುಮಾನಗಳನ್ನು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಪ್ರಕರಣ, ಗಲಾಟೆ ಪ್ರಕರಣವನ್ನು ಪೊಲೀಸರು ಎಲ್ಲೋ ಒಂದು ಕಡೆ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದರ ಆರೋಪಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ SP ಅವರನ್ನು ಕೂಡ ಒಂದೇ ದಿನದಲ್ಲಿ ಅಮಾನತು ಮಾಡಿರ್ತಕ್ಕಂಥದ್ದು, ಜೊತೆಗೆ IGP ಅವರನ್ನು ಕೂಡ ಈಗಾಗಲೇ ವರ್ಗಾವಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಹೊಸದಾಗಿ IGP ಡಾಕ್ಟರ್ ಹರ್ಷ, ಅದರ ಜೊತೆಗೆ SP ಆಗಿ ಸುಮನ್ ಪನ್ನೇಕರ್ ಕೂಡ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇಬ್ಬರು ಅಧಿಕಾರಿಗಳು ಕೂಡ ಇಡೀ ಒಂದು ಗಲಾಟೆ ಪ್ರಕರಣ ಒಂದು ರೀತಿಯ ತನಿಖೆಯ ಒಂದು ಸವಾಲು ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಪ್ರಕರಣ ಸಾಕಷ್ಟು ರಾಜಕೀಯವಾಗಿ ಬಣ್ಣವನ್ನು ಪಡೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದ ತನಿಖೆ ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಕೂಡ ಕೂಡಿರ್ತಕ್ಕಂಥದ್ದು. ಇಬ್ಬರು ಕೂಡ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಇವರಿಬ್ಬರನ್ನು ಕೂಡ ಈಗ ತುರ್ತಾಗಿ ಬಳ್ಳಾರಿ ಜಿಲ್ಲೆಗೆ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಟ್ಟು ಈ ಪ್ರಕರಣದಲ್ಲಿ 6 FIR ಕೂಡ ಆಗಿರ್ತಕ್ಕಂಥದ್ದು. 6 FIR ಪೈಕಿ ಒಟ್ಟು 4 FIRಗಳು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಇತರರ ವಿರುದ್ಧ, 2 FIRಗಳು ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರ ವಿರುದ್ಧ 2 FIRಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ಘಟನೆಯ ಆರಂಭದಿಂದ ಕೂಡ BJP, ಅದರಲ್ಲೂ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಗಂಭೀರ ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ASP ರವಿಕುಮಾರ್, DSP ನಂದರೆಡ್ಡಿ ವಿರುದ್ಧ ಗಂಭೀರ ಆರೋಪವನ್ನು ಕೂಡ BJP ನಾಯಕರು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಡೀ ಘಟನೆಯ ಸ್ಥಳದಲ್ಲಿ ಕೂಡ ಇಬ್ಬರು ಅಧಿಕಾರಿಗಳು ಕೂಡ ಇದ್ದರು. ಇಡೀ ಪ್ರಕರಣವನ್ನು ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದರ ಆರೋಪವನ್ನು ಕೂಡ ಅವರು ಆರಂಭ ದಿನದಿಂದ ಕೂಡ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಅವರು ಇಬ್ಬರ ವಿರುದ್ಧ ಕೂಡ ದೂರನ್ನು ಕೊಟ್ಟರು ಕೂಡ ಇದುವರೆಗೂ ಕೂಡ ದೂರನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಸ್ವೀಕಾರದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ಕೂಡ ಖಾಸಗಿ, ಅಂದರೆ ಕೋರ್ಟಲ್ಲಿ ಖಾಸಗಿ ದೂರು ಸಲ್ಲಿಸಿ ಅವರ ವಿರುದ್ಧ FIR ಅನ್ನು ದಾಖಲು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇನ್ನೊಂದು ವಿಪರ್ಯಾಸದ ಸಂಗತಿ ಅಂತಂದರೆ ಇಡೀ ತನಿಖೆಯ ದಿಕ್ಕು ಯಾವ ಕಡೆ ಸಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಘಟನೆ ನಡೆದು ಈಗ 8 ದಿನ ಕಳೆದು ಬರ್ತಾ ಇದೆ. 26 ಜನ ಬಂಧನ ಬಿಟ್ಟರೆ ಇದುವರೆಗೆ ಯಾರನ್ನು ಕೂಡ ಬಂಧನ ಮಾಡದೇ ಇರತಕ್ಕಂಥದ್ದು. FIR ಹೆಸರಲ್ಲಿ ಇಲ್ಲದವರನ್ನು ಕೂಡ ಬಂಧನ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಯಾಕೆಂತಂದರೆ ವಿಡಿಯೋಗಳ ಸಾಕ್ಷಿ ಆಧಾರ ಮೇಲೆ ಬಂಧನ ಮಾಡಿದರೂ ಕೂಡ FIRಲ್ಲಿ ಹೆಸರಿರ್ತಕ್ಕಂಥವ್ರನ್ನ ಇದುವರೆಗೂ ಕೂಡ 6 FIRಗಳ ಹೆಸರು ಯಾರ್ಯಾರು ಇದ್ದಾರೆ ಯಾರನ್ನೂ ಕೂಡ ಇದುವರೆಗೂ ಕೂಡ ಬಂಧನ ಕೂಡ ಆಗಿಲ್ಲ. ಅವರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡದೇ ಇರತಕ್ಕಂಥದ್ದು ಸಾಕಷ್ಟು ಅನುಮಾನವನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಬ್ಬರು ಈಗೇನು IGP ಮತ್ತು SP ಅವರು ನೂತನವಾಗಿ ಬಂದು ಕರ್ತವ್ಯವನ್ನು, ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇಡೀ ಒಟ್ಟು 6 FIR ಏನಾಗಿದೆ, ಒಂದೊಂದು FIR ಕೂಡ ಒಬ್ಬರು ತನಿಖಾಧಿಕಾರಿಗಳನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ತನಿಖಾಧಿಕಾರಿಗಳು ಈಗಾಗಲೇ ತನಿಖಾಧಿಕಾರಿಗಳ ವಿರುದ್ಧ ಕೂಡ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೇ ತನಿಖಾಧಿಕಾರಿಗಳಿಗೂ ಇಡೀ 6 FIRಗಳ ಬಗ್ಗೆ ತನಿಖೆ ನಡೆಸಿದೆ. ಎಷ್ಟರ ಮಟ್ಟಿಗೆ ತನಿಖೆ ಸಮರ್ಪಕವಾಗಿ, ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಆರೋಪದ ಪ್ರಶ್ನೆಗಳು ಕೂಡ ಎದ್ದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಹೊಸ SP ಮತ್ತು IGP ಕೂಡ ಬಂದಿದ್ದಾರೆ. ಇದರ ಬಗ್ಗೆ ಕೂಡ ಪುನರ್ ಪರಿಶೀಲನೆ ಮಾಡಬೇಕನ್ನೋ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಕೂಡ ದಿನಕ್ಕೊಂದು ವೈರಲ್ ಆಗ್ತಾ ಇರ್ತಕ್ಕಂಥ 2 ಬಣಗಳಿಂದ ಕೂಡ ವಿಡಿಯೋ ವೈರಲ್ ಆಗ್ತಾ ಇದ್ದಾವೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮಾಡಿರ್ತಕ್ಕಂಥ ದಾಂಧಲೆಗಳಾಗಿರ್ಬೋದು, ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತರು ಬೆಂಬಲಿಗರು ಮಾಡಿರ್ತಕ್ಕಂಥ ದಾಂಧಲೆ, 2 ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಆದವರೆಗೆ ಇದುವರೆಗೆ ಕೂಡ ಒಂದು ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾನೂನು ಕ್ರಮ ಅವ್ರ ಮೇಲೆ ಯಾವುದೇ ಒಂದು ಕ್ರಮ ಇದುವರೆಗೂ ಕೂಡ ಕೈಗೊಂಡಿರತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಅಂತ ಹೇಳ್ಬೋದು. ನಿಟ್ಟಿನಲ್ಲಿ ಕೂಡ ಇಬ್ಬರ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಇಬ್ಬರು ಕೂಡ ಇವರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ ಸಾಕಷ್ಟು ದಕ್ಷ ಅಧಿಕಾರಿಗಳಂತ ಕೂಡ ಹೆಸರನ್ನು ಕೂಡ ಪಡೆದಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಈ ಒಂದು ತನಿಖೆ ಸಾಕಷ್ಟು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣಾಗಿರ್ತಕ್ಕಂಥ ಈ ಒಂದು ಪ್ರಕರಣ, ಈ ಒಂದು ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ರೀತಿಯ ತನಿಖೆಯ ಒಂದು ಸವಾಲಾಗಿರ್ತಕ್ಕಂಥದ್ದು. ಈ ಒಂದು ತನಿಖೆ ಅಂದರೆ ಇಡೀ ಪ್ರಕರಣದ ತನಿಖೆಯನ್ನು ಹೊಸ ಅಧಿಕಾರಿಗಳು ಏನು ಬಂದಿದ್ದಾರೆ, IGP ಆಗಿರ್ಬೋದು, SP ಅವರಾಗಿರ್ಬೋದು, ಈ ಪ್ರಕರಣಗಳ ತನಿಖೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ನಿರೀಕ್ಷೆ ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು.
ಈಗಾಗಲೇ ತನಿಖಾಧಿಕಾರಿಗಳ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಕೂಡ ಇರತಕ್ಕಂಥದ್ದು. ಇಡೀ ಘಟನೆಯನ್ನು ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ತನಿಖಾಧಿಕಾರಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸಾಕಷ್ಟು ಇವರ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಪೊಲೀಸ್ ಅಧಿಕಾರಿಗಳು, ಅದು IGP ಆಗಿರ್ಬೋದು, SP ಆಗಿರ್ಬೋದು, ಇಡೀ ಪ್ರಕರಣವನ್ನು ಯಾವ ರೀತಿಯಾದಂಥ ಒಂದು ತನಿಖೆಯನ್ನು ಮಾಡ್ತಾರೆ, ಇಡೀ ಪ್ರಕರಣದಲ್ಲಿ ಯಾವ ರೀತಿಯಾದಂಥ ಕಾನೂನು ರೀತಿಯ ಯಾರು ತಪ್ಪು ಮಾಡಿದ್ದಾರೆ ಅಂಥವರಿಗೆ ಶಿಕ್ಷೆ ಆಗೋ ಮಟ್ಟದಲ್ಲಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.